ಖಾಲಿ ಇರುವ ಚಿತ್ರಕಲಾ, ದೈಹಿಕ ಶಿಕ್ಷಣ, ಸಂಗೀತ ಮತ್ತು ರಂಗಕಲಾ ಶಿಕ್ಷಕರ ಖಾಯಂ ನೇಮಕಾತಿಗೆ ಆಗ್ರಹಿಸಿ ಇಂದು ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಧಾರವಾಡ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ಕಲಾವಿದರು ಹಾಗೂ ಹಾಲಬಾವಿ ಚಿತ್ರಕಲಾ ಶಾಲೆಯ ನಿವೃತ್ತ ಪ್ರಾಂಶುಪಾಲರಾದ ಸುರೇಶ್ ಹಾಲಬಾವಿ ಅವರು ಮಾತನಾಡಿ, ಚಿತ್ರಕಲೆ ಎನ್ನುವುದು ಆದಿಕಾಲದಿಂದಲೂ ಇವೆ. ಇಂಥ ಕಲೆಗಳು ನಮ್ಮ ಮಕ್ಕಳಿಗೆ ಬೇಕು. ಮಕ್ಕಳ ಮಾನಸಿಕ, ಭೌತಿಕ ಬೆಳವಣಿಗೆ ಇಂಥ ಕಲೆಗಳು ಅವಶ್ಯಕ. ಎಐಡಿವೈಒ ನೇತೃತ್ವದಲ್ಲಿ ಚಿತ್ರಕಲಾ ಸೇರಿದಂತೆ ದೈಹಿಕ ಶಿಕ್ಷಣ, ರಂಗಕಲಾ ಮತ್ತು ಸಂಗೀತ ಶಿಕ್ಷಕರ ನೇಮಕಾತಿಗಾಗಿ ಆಗ್ರಹಿಸಿ ಮಾಡುತ್ತಿರುವ ಈ ಪ್ರತಿಭಟನೆಗೆ ಸರ್ಕಾರ ಸ್ಪಂದಿಸಿ ಕೂಡಲೇ ಖಾಲಿ ಇರುವ ಎಲ್ಲಾ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳುವಂತೆ ಒತ್ತಾಯಿಸಿದರು. ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ, ಪ್ರತಿಯೊಬ್ಬರಿಗೂ ಉದ್ಯೋಗ, ಈ ಒಂದು ಮೂಲಭೂತ ಹಕ್ಕುಗಳಿಗೋಸ್ಕರ ಅವರ ಜೀವವನ್ನು ಕೊಟ್ಟರು. ಸ್ವತಂತ್ರ ಭಾರತದಲ್ಲಿ ಯಾವುದೇ ಅಸಮಾನತೆ ಇರಬಾರ್ದು, ಪ್ರತಿಯೊಬ್ಬರಿಗೂ ಕೂಡ ಒಂದು ಗೌರವಯುತ ಬದುಕು ಸಿಗಬೇಕು, ಸಮಾನವಾದಂತ ಅವಕಾಶಗಳು ಸಿಗಬೇಕು ಅಂತ ಇವರು ಜೀವ ಕೊಟ್ಟರು. ಆದರೆ ದುರಂತ ಅಂತಂದ್ರೆ ಸ್ನೇಹಿತರೆ, ಸ್ವತಂತ್ರ ಆಗಿ 76 ವರ್ಷಗಳಾಗಿದೆ. ಇವತ್ತಿಗೂ ಕೂಡ ಉದ್ಯೋಗ ಅನ್ನುವಂತ ಮೂಲಭೂತ ಹಕ್ಕಿಗೋಸ್ಕರ ಕೂಡ ನಾವು ಹೋರಾಟ ಮಾಡುವಂತ ಒಂದು ಅನಿವಾರ್ಯತೆಯನ್ನ ಈ ವ್ಯವಸ್ಥೆ ಸೃಷ್ಟಿ ಮಾಡಿದೆ. ಎಐಡಿವೈಒ ಜಿಲ್ಲಾಧ್ಯಕ್ಷರಾದ ಭವಾನಿ ಶಂಕರ್ ಎಸ್ ಗೌಡ ಮಾತನಾಡಿ, ರಾಜ್ಯದಲ್ಲಿ ನಿರುದ್ಯೋಗದ ಸಮಸ್ಯೆ ದಿನೇ ದಿನೇ ಹೆಚ್ಚುತ್ತಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವುದೇ ಔದ್ಯೋಗಿಕ ನೀತಿಗಳನ್ನು ಜಾರಿಗೆ ತರದಿರುವುದು ವಿಪರ್ಯಾಸದ ಸಂಗತಿಯಾಗಿದೆ. ಮುಖ್ಯವಾಗಿ ಪ್ರತಿ ವರ್ಷ ಕೋಟ್ಯಾಂತರ ಯುವಕರು ಈ ನಿರುದ್ಯೋಗದ ಪಡೆಗೆ ಸೇರಿಕೊಳ್ಳುತ್ತಿದ್ದಾರೆ. ಈ ಸಾಲಿನಲ್ಲಿ ಚಿತ್ರಕಲೆ, ದೈಹಿಕ ಶಿಕ್ಷಣ, ಸಂಗೀತ, ರಂಗ ಶಿಕ್ಷಣ ವಿಷಯಗಳಲ್ಲಿ ಪದವಿಗಳನ್ನು ಪಡೆದವರು ಸೇರಿದ್ದಾರೆ. ಇವರು ಅತ್ಯಂತ ಹೆಚ್ಚಿನ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ. ನಿರುದ್ಯೋಗದ ಬೆಗೆಯಲ್ಲಿ ಬೇಯುತ್ತಿದ್ದಾರೆ. ನಮ್ಮ ರಾಜ್ಯದಲ್ಲಿ ವಿಶೇಷ ಶಿಕ್ಷಕರ ಸಾವಿರಾರು ಹುದ್ದೆಗಳು ಖಾಲಿ ಇದ್ದರೂ ಸರ್ಕಾರ ಖಾಯಂ ಹುದ್ದೆಗಳನ್ನು ಭರ್ತಿ ಮಾಡದೆ ಗುತ್ತಿಗೆ ಆಧಾರದಲ್ಲಿ ಅತಿಥಿಗಳ ರೂಪದಲ್ಲಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುತ್ತಿದೆ. ಇವರಿಗೆ ಉದ್ಯೋಗ ಭದ್ರತೆ ಇರುವುದಿಲ್ಲ. ಸಿಗುವ ಸಂಬಳವೂ ಕೂಡ ಕಡಿಮೆ. ಈ ಕನಿಷ್ಠ ವೇತನದಲ್ಲಿ ಇಂದಿನ ದುಬಾರಿ ಬೆಲೆ ಏರಿಕೆ ಬಿಸಿಗೆ ಗೌರವಯುತ ಜೀವನ ನಡೆಸುವುದು ದುಸ್ತರವಾಗಿದೆ. ಇದರಿಂದ ಮಾನಸಿಕವಾಗಿ ಜರ್ಜರಿತರಾಗ್ತಿದ್ದಾರೆ. ಮಕ್ಕಳಲ್ಲಿ ಸದೃಢ ವ್ಯಕ್ತಿತ್ವ, ಸೃಜನಶೀಲತೆ, ಮೌಲ್ಯಯುತ ಭಾವನೆಗಳನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ವಿಶೇಷ ಶಿಕ್ಷಕರ ನೇಮಕಾತಿ ಮಾಡುವ ವಿಚಾರದಲ್ಲಿ ಎಲ್ಲ ಸರ್ಕಾರಗಳು ನಿರ್ಲಕ್ಷ್ಯ ಧೋರಣೆ ತಾಳಿವೆ. ಅದರಿಂದ ನಿರಂತರವಾಗಿ ಒಗ್ಗೂಡಿ ಹೋರಾಟ ನಡೆಸಲು ಮುಂದಾಗಬೇಕು ಎಂದರು. ಬೇಡ ಅಂದ್ರೆ ಹೇಗೆ, ಅದಕ್ಕೆ ಸರ್ಕಾರಕ್ಕೆ ನಾವು ಈಗ ಮನವಿ ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೇವೆ. ಇದು ಪೂರ್ತಿ ಈಡೇರಲಿ ಮತ್ತು ಎಲ್ಲ ಕಲಾವಿದರಿಗೂ ಜಯವಾಗಲಿ, ಒಳ್ಳೆಯದಾಗಲಿ, ಅವರ ಭವಿಷ್ಯ ಉಜ್ವಲವಾಗಬೇಕು. ಇವೆಲ್ಲ ಒಂದು ಈ ಚಿತ್ರಕಲೆಯಿಂದ ಒಂದು ಸೌಂದರ್ಯ ಪ್ರಜ್ಞೆ ಬೆಳೀತದೆ ವಿದ್ಯಾರ್ಥಿಗಳಲ್ಲಿ. ಒಂದು ಶಿಸ್ತು, ಆಮೇಲೆ ಒಂದು ಕ್ರಿಯೇಟಿವಿಟಿ, ಇವೆಲ್ಲ ಬೆಳೆಯೋದ್ರಿಂದ ಒಂದು ವಿದ್ಯಾರ್ಥಿಯ ಎಲ್ಲ ಬೆಳವಣಿಗೆ ಸರಿಯಾಗಿ ಆಗ್ತದೆ. DSO ಸಂಘಟನೆ ಮೂಲಕ ಬಹುದಿನಗಳಿಂದ ಏನು ಬೇಡಿಕೆ ಇದೆ ನಮ್ದು, ಆ ಬೇಡಿಕೆಯನ್ನ ನಾವೆಲ್ಲ ಕಲಾವಿದರು ಮನಸ್ಸಲ್ಲಿ ಇಟ್ಕೊಂಡು ನಾವು ಕೊರಗ್ತಾ ಇದ್ದೀವಿ. ಯಾವಾಗಲೂ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇರ್ಬೋದಂತ ನಾನು ಅನ್ಕೊಳ್ತೀನಿ. ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ ಮತ್ತು ಪದವೀಧರರೇ, ಎಲ್ಲಿಯವರೆಗೆ ನಾವು ನಮ್ಮ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಳೋದಿಲ್ವೋ, ನಾವು ಅನಿವಾರ್ಯವಾಗಿ ನಾವು ಒಗ್ಗಟ್ಟಾಗೋದಿಲ್ವೋ, ಅಲ್ಲಿಯವರೆಗೆ ನಮಗೆ ನ್ಯಾಯ ಸಿಗಲ್ಲ ಈ ದೇಶದಲ್ಲಿ. ದಯಮಾಡಿ ನಾವೆಲ್ಲರೂ ಸಂಘಟಿತರಾಗಬೇಕು. ಇಂತಹ ಸಂಘಟನೆಗಳಿಗೆ ನಾವು ಜೊತೆಯಾಗಿ ನಿಂತ್ಕೊಂಡು ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳುವಂಥ ಅನಿವಾರ್ಯತೆ ನಮ್ಮ ಮುಂದಿದೆ ಇವತ್ತಿನ ಕಾಲಘಟ್ಟದಲ್ಲಿ. ಎಷ್ಟೋ ವರ್ಷಗಳಿಂದ ಚಿತ್ರಕಲಾ ಶಿಕ್ಷಕರ ನೇಮಕಾತಿನೇ ನಡೀತಾ ಇಲ್ಲ. 2010ರಲ್ಲಿ ಆದಂತಹ ನೇಮಕಾತಿಯನ್ನ ಜನವರಿ 18ರಂದು ರಾಜ್ಯ ಮಟ್ಟದ ಹೋರಾಟ ಹಮ್ಮಿಕೊಳ್ಳಲಾಗಿದ್ದು ಪ್ರತಿಯೊಬ್ಬರೂ ಭಾಗವಹಿಸುವಂತೆ ಹೇಳಿದರು. ಇದೇ ಸಂದರ್ಭದಲ್ಲಿ ಬಸವರಾಜ್ ಕಲೆಗಾರ್, ಅಯ್ಯಣ್ಣ ದೇಸಾಯಿ ಅವರು ಮಾತನಾಡಿದರು. ಈ ಪ್ರತಿಭಟನೆಯಲ್ಲಿ ಚಿತ್ರಕಲಾ, ದೈಹಿಕ ಶಿಕ್ಷಣ, ಸಂಗೀತ ಮತ್ತು ರಂಗಕಲಾ ವಿಭಾಗಗಳಿಂದ ಶ್ರೀಧರ್ ಮಾಂಡ್ರೆ, ಗುರುಬಸವ ಮಹಾಮನಿ, ಯಮನಪ್ಪ ಜಾಲ್ಗಾರ್, ಪ್ರದೀಪ್ ಬಾಡಸ್, ರಾಜೇಶ್ ಅರುಣ್, ಚೇತನ್, ಬಸವರಾಜ್ ಮುಗದ್, ಶರಣಪ್ಪ, ಎಐಡಿವೈಒ ಜಿಲ್ಲಾ ಉಪಾಧ್ಯಕ್ಷರಾದ ಅಕ್ಷಯ್ ತಳಕಲ್, ಕಾರ್ಯದರ್ಶಿಯಾದ ರಣಜಿತ್ ಧೂಪದ್, ಪ್ರೀತಿ ಸಿಂಗಾಡಿ ಮುಂತಾದವರು ಭಾಗವಹಿಸಿದ್ದರು.